ಅವರೇ ಶ್ರೀ ಯೋಗೀಶ್ ಎಂ ಪಾಟೀಲ್, MD ಮತ್ತು CEO ವಿದ್ವತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಲಿಮಿಟೆಡ್ ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಸಾಲ ಮಾಡಿ ಊರು ಬಿಟ್ಟ ರೋಹಿತ್ ಪಾಟೀಲ್ ಹೊಟ್ಟೆ ಪಾಡಿಗಾಗಿ ಶುರು ಮಾಡಿದ ಬಿಸ್ನೆಸ್ ಅವರನ್ನೀಗ ಯಶಸ್ವಿ ಉದ್ಯಮಿಯನ್ನಾಗಿ ರೂಪಿಸಿದೆ. ವಿದ್ವತ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಮೂಲಕ ಕನ್ನಡವನ್ನ ಟೆಕ್ನಾಲಜಿ ಮೂಲಕ ಹತ್ತಿರವಾಗಿಸಿದವರು ರೋಹಿತ್ ಪಾಟೀಲ್. 2013ರಲ್ಲಿ ಶುರುವಾದ ಸಂಸ್ಥೆ. ಹಾರ್ಡ್ವೇರ್ ಪೂರೈಕೆಯಿಂದ ಶುರುವಾದ ಸಂಸ್ಥೆಗೆ ಸರ್ಕಾರಿ ಉರ್ದು ಶಾಲೆಯ ಒಂದು ಕಾಂಟ್ರಾಕ್ಟ್ ಸಿಗುತ್ತೆ. ಇಡೀ ದೇಶದಲ್ಲೇ ಉರ್ದು ಸಿಲೆಬಸ್ ಅನ್ನ ಡಿಜಿಟಲೈಸೇಷನ್ ಮಾಡಿದ ಮೊದಲ ಸಂಸ್ಥೆ ವಿದ್ವತ್. ಅಲ್ಲಿಂದ ಶುರುವಾದ ಸಕ್ಸಸ್ ಸ್ಟೋರಿ. ಉರ್ದು, ಕನ್ನಡ, ಇಂಗ್ಲಿಷ್, CBSE ಮೂಲಕ ಆಪ್ ಡೆವಲಪ್ ಮಾಡಿದ ವಿದ್ವತ್ ಮತ್ತೆ ಹಿಂದಿರುಗಿ ನೋಡಲಿಲ್ಲ. 8ರಿಂದ 10 ಸಾವಿರ ಸರ್ಕಾರಿ ಶಾಲೆಗಳಿಗೆ ಡಿಜಿಟಲ್ ಕಲಿಕೆ ರೂಪಿಸಿದ ಸಂಸ್ಥೆ ಶಿಕ್ಷಣವನ್ನ ಡಿಜಿಟಲ್ ಮಾಡಿದೆ. ಸ್ಮಾರ್ಟ್ ಕ್ಲಾಸ್, ಅನಿಮೇಷನ್, ವರ್ಚುವಲ್ ಕಲಿಕೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಗೇಮ್ ಚೇಂಜ್ ಮಾಡಿದ ರೋಹಿತ್ ಪಾಟೀಲ್ ಅವರಿಗೆ ಗೇಮ್ ಚೇಂಜರ್ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಆಗ್ತದೆ, ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ ಅನಿಸ್ತದೆ. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಭಾಳ ದೂರ ಹೋಗಬೇಕು ಅನಿಸ್ತದೆ. ಜರ್ನಿ ಇನ್ನೂ ಎಂಡ್ ಆಗಿಲ್ಲ, ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅಚೀವ್ಮೆಂಟ್ಸ್ ಭಾಳ ಇದೆ. ವಿಲ್ ಡೂ ಇಟ್, ಅಚೀವ್ ಮಾಡಬೇಕಿನ್ನು.